ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಮ್ಮನ ಕೈರುಚಿ. ಇವತ್ತು ಬೇಳೆ ಇಲ್ಲದೆಯೇ ರುಚಿಯಾದ ಬೆಂಡೆಕಾಯಿ ಸಾಂಬಾರ್ ಮಾಡೋಣ. ಬೇಳೆ ಇಲ್ಲದೆ ಹುರಿದ ಮಸಾಲ ಪದಾರ್ಥ ಹಾಕಿ ಸಾಂಬಾರ್ ಮಾಡುವುದರಿಂದ ರುಚಿ ಹೆಚ್ಚುತ್ತದೆ. ಇದನ್ನು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಂಡೆಕಾಯಿ ಸಾಂಬಾರ್ ಮಾಡುವ ವಿಧಾನವನ್ನು ತಿಳಿಯೋಣ. ಮೊದಲು ಬೆಂಡೆಕಾಯನ್ನು ಹೆಚ್ಚಿ ಇಟ್ಟುಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಒಣಮೆಣಸಿನಕಾಯಿ 8-10, ಧನಿಯಾ 2 ಸ್ಪೂನು, ಮೆಂತ್ಯ ಸ್ವಲ್ಪ, ಮೆಣಸು ಸ್ವಲ್ಪ, ಜೀರಿಗೆ ಸ್ವಲ್ಪ, ಸಾಸಿವೆ ಸ್ವಲ್ಪ, ಕಡಲೆಬೇಳೆ ಉದ್ದಿನಬೇಳೆ 1 ಸ್ಪೂನ್ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ಮತ್ತೆ ಬಾಣಲಿಗೆ 1 ಚಮಚ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಸ್ವಲ್ಪ, ಈರುಳ್ಳಿ 1, ಕರಿಬೇವು ಸ್ವಲ್ಪ ಹಾಕಿ ಚೆನ್ನಾಗಿ ಹುರಿಯಿರಿ. ಸ್ವಲ್ಪ ಹುರಿದ ನಂತರ ಹೆಚ್ಚಿದ ಬೆಂಡೆಕಾಯನ್ನು ಹಾಕಿ 2-3 ನಿಮಿಷದವರೆಗೆ ಚೆನ್ನಾಗಿ ಹುರಿಯಬೇಕು. 1 ಹೋಳು ತೆಂಗಿನಕಾಯಿಯನ್ನು ತುರಿದು ಇಟ್ಟುಕೊಳ್ಳಿ. ಒಣಮೆಣಸಿನಕಾಯಿ ಮಿಶ್ರಣ ಮತ್ತು ತೆಂಗಿನಕಾಯಿಯನ್ನು ಚೆನ್ನಾಗಿ ರುಬ್ಬಬೇಕು. ಇದು ರುಬ್ಬಿದ ಮೇಲೆ ಇದಕ್ಕೆ 2 ಟೊಮೊಟೊವನ್ನು ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ. 1 ಪಾತ್ರೆಗೆ ರುಬ್ಬಿದ ಮಸಾಲವನ್ನು ಹಾಕಿ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ಕುದಿಯುತ್ತಿರುವಾಗ ಅರಿಶಿನ ಮತ್ತು ಹುರಿದ ಬೆಂಡೆಕಾಯನ್ನು ಹಾಕಿ 2-3 ನಿಮಿಷ ಕುದಿಸಿದರೆ ಹುರಿದು ಪುಡಿ ಮಾಡಿದ ಬೆಂಡೆಕಾಯಿ ಸಾಂಬಾರ್ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.